ವಾಲ್ಮೀಕಿ ಹಗರಣ ಆರೋಪ ಡಿಕೆ ಸರ್ಕಾರದ ಮೊದಲ ವಿಕೆಟ್ ಈಗ ಔಟ್ ಆಗುತ್ತಾ? ಕೈಪಡೆಗೆ ಬಹುಕೋಟಿ ವಾಲ್ಮೀಕಿ ಹಗರಣದ ಸಂಕಷ್ಟ ಈಗ ದೊಡ್ಡ ಮಟ್ಟದಲ್ಲಿ ಎದುರಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಬಹುತೇಕ ಫಿಕ್ಸ್. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಸಿಎಂಗೆ ಸೂಚನೆ ಕೊಟ್ಟಿದ್ದಾರಾ? ಇಂದು ಸಂಜೆಯೊಳಗೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಅನುಮಾನ ಇದೇ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಈಗ ಬಿಜೆಪಿ ಜೆಡಿಎಸ್ ಹೋರಾಟದಿಂದ ಸರ್ಕಾರಕ್ಕೆ ಈಗ ಮುಜುಗರ ಉಂಟಾಗಿದೆ. ಹಾಗಾಗಿ ಇಂದು ಸಂಜೆಯೊಳಗೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಸುದ್ದಿ ಈಗ ಹರಿದಾಡ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಮುಜುಗರ ತಂದಿದೆ. ಇಡೀ ಅಧಿವೇಶನವೇ ವ್ಯರ್ಥ ಆಗೋಯ್ತು ಇದೊಂದು ವಿಚಾರದಿಂದ. ಹಾಗಾಗಿ ಈಗ ಡಿಕೆ ಸಂಪುಟದಿಂದ ಡಿಕೆ ಸರ್ಕಾರದ ಮೊದಲ ವಿಕೆಟ್ ಔಟ್ ಆಗುತ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ. ಬಹುಕೋಟಿಯ ವಾಲ್ಮೀಕಿ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ. 187 ಕೋಟಿ ಹಗರಣ ಆಗಿದೆ ಅನ್ನುವಂಥ ಗಂಭೀರ ಆರೋಪ ವಿಪಕ್ಷಗಳು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ ವಿಪಕ್ಷಗಳು. ಬಿಜೆಪಿ ಮತ್ತೆ ಜೆಡಿಎಸ್ ಸದನ ಎಲ್ಲವೂ ಕೂಡ ಈ ಬಾರಿ ವ್ಯರ್ಥ ಆಗೋಯ್ತು. 3 ದಿನ ಮುಂಚೆ ಅಧಿವೇಶನವೂ ಕೂಡ ನಿಲ್ಲಿಸಿದ್ರು, ಅಂತ್ಯಗೊಳಿಸಿದ್ರು. ಕಾರಣ ಏನು ಅಂತಂದ್ರೆ ಪ್ರತಿದಿನ ಈಗ ಇದೇ ಹೋರಾಟ ಆಗ್ತಾ ಇದೆ ಅಥವಾ ಇದೇ ಗಲಾಟೆ ಗದ್ದಲ ಒಂದೇ ಪಟ್ಟು ಹಿಡಿದಿರುವಂಥದ್ದು ವಿಪಕ್ಷ ನಾಯಕರು. ನಾಗೇಂದ್ರ ರಾಜೀನಾಮೆ ಕೊಡ್ಲಿ ಅಷ್ಟೇ, ಇದು ದಲಿತರ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ 187 ಕೋಟಿ. ಹಾಗಾಗಿ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಈಗ, ಅಥವಾ ಸರಿಯಾದಂತ ರೀತಿಯಲ್ಲಿ ತನಿಖೆ ಆಗಬೇಕು, ಇಲ್ಲ ರಾಜೀನಾಮೆ ಕೊಡಬೇಕು ಅನ್ನೋಂಥ ಹಠ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ. ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಘೋಷಣೆ ಮಾಡಿರುವಂತಹ ಬಿಜೆಪಿ ಸರ್ಕಾರ ಮುಜುಗರ ಆಗ್ತಾ ಇರುವಂತಹ ಪ್ರತಿಪಕ್ಷದ ಹೋರಾಟ ಇದು. ಇತ್ತ ನಾಗೇಂದ್ರ ವಿಚಾರದಲ್ಲಿ ಸಿದ್ದರಾಮಯ್ಯ ಕೂಡ ಮೌನ ವಹಿಸಿದ್ದಾರೆ. ನಾಗೇಂದ್ರ ಕ್ಯಾಬಿನೆಟ್ ಎಂಟ್ರಿಗೆ ಹಿರಿಯರಿಂದಲೂ ಕೂಡ ಬೇಸರ. ಇಂದು ಸಂಜೆಯೊಳಗೆ ರಾಜೀನಾಮೆ ನೀಡುವಂತೆ ಸೂಚನೆ ಕೊಡಲಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಈಗ ಇನ್ಸೈಡ್ ಮಾಹಿತಿ ಇದ್ದಲ್ಲವೂ ಕೂಡ ಅಂತಂದ್ರೆ ನಾಗೇಂದ್ರ ಖುದ್ದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಚರ್ಚೆ ಈಗ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಹಳಷ್ಟು ಮುಜುಗರ ಆಗ್ತಾ ಇದೆ. ಒಂದೇ ವಿಚಾರ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಕಾನೂನಿನಲ್ಲಿ ಕೆಲವೊಂದು ಆರೋಪಗಳನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿಗೆ ಹೋಗಿ ಅದು ಹೇಗೆ ನೀವು ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಅಧಿಕಾರಿಗಳಿಗೆ ಸಚಿವ ಸ್ಥಾನ ಕೊಡ್ತಾ ಇದೆ ಅಷ್ಟೇ, ಅದ್ರ ಹೊರತಾಗಿ ಉದ್ಧಾರ ಮಾಡ್ತಿಲ್ಲ ಏನು ಅನ್ನುವಂಥ ಗಂಭೀರ ಆರೋಪ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ನಾಗೇಂದ್ರ ಅವ್ರಿಗೂ ಕೂಡ ಎಲ್ಲ ಒಂದು ರೀತಿಯಾಗಿ ಬೇಸರ ಆಗಿದೆಯೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾನೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮುಂದಾಗಿದ್ದಾರೆ ನಾಗೇಂದ್ರ ಅವರು. ಸಂಜೆಯೊಳಗೆ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರೆ ಅನ್ನೋ ಚರ್ಚೆ ಈಗ ಸದ್ಯಕ್ಕೆ ನಡೀತಾ ಇದೆ. ಇದೆಲ್ಲವೂ ಕೂಡ ಇನ್ಸೈಡ್ ಮಾಹಿತಿ ಪ್ರಕಾರ ಆಗ್ತಾ ಇರುವಂತಹ ಚರ್ಚೆಗಳು. ಹಾಗಾಗಿ ಸಂಜೆಯೊಳಗೆ ಬಹುಶಃ ಎಲ್ಲದಕ್ಕೂ ಕೂಡ ಉತ್ತರವನ್ನ ಸಿಗಲಿದೆ. ಹಾಗಾಗಿ ಇವತ್ತು ಸಂಜೆಯೊಳಗೆ ಏನಾದರೂ ನಾಗೇಂದ್ರ ರಾಜೀನಾಮೆ ಘೋಷಣೆ ಮಾಡ್ತಾರಾ ಅಥವಾ ಇಲ್ವಾ, ಈ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಯಾಕೋ ಮೌನ ವಹಿಸಿದ್ದಾರೆ, ಯಾವುದೇ ರಿಯಾಕ್ಷನ್ ಕೊಡ್ತಿಲ್ಲ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನಾಗೇಂದ್ರ ವಿಚಾರದಲ್ಲಿ ಇನ್ನೇನು ಸಂಜೆಯೊಳಗೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನೋಂಥದ್ದು ಚರ್ಚೆ ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆ, ಒಂದು ಸ್ಪಷ್ಟನೆ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಪಡೆಯೋದಿಲ್ಲ, ಬೇಕಾದ್ರೆ ತನಿಖೆ ಆಗಲಿ, A to Z ತನಿಖೆ ಆಗಲಿ, ಅದಾದ ನಂತರ ಏನ್ ಮಾಡಬೇಕು ಅದನ್ನು ಮಾಡ್ತೀವಿ, ಅದ್ರ ಮುಂಚೆ ಯಾವುದೇ ರಾಜೀನಾಮೆ ಇಲ್ಲ ಅಂತ ಅವ್ರು ಹೇಳಿದ್ರು. ಸೊ ಏನಾಗ್ಬೋದು ಈ ಒಂದು ಗೊಂದಲದ ನಡುವೆ? ರೋಶಿನಿ, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಾಗೇಂದ್ರ ಅವರು ತಮ್ಮ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಇಂಗಿತವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಆದ್ರೆ ಅದರ ಜೊತೆಗೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಬಿಗಿಪಟ್ಟನ್ನು ಕೂಡ ಹಿಡಿದುಕೊಂಡಿದ್ದಾವೆ. ಇದರಿಂದ ಸರ್ಕಾರಕ್ಕೂ ಕೂಡ ಮುಜುಗರ ಆಗುವಂತದ್ದು. ಹಾಗಾಗಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಂಡು ಈಗಾಗಲೇ ಸರ್ಕಾರದಲ್ಲಿ ಕೂಡ ಕೆಲವೊಂದಿಷ್ಟು ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದೆ. ಆದ್ರೆ ಸಚಿವ ಸ್ಥಾನ ನಾಗೇಂದ್ರ ಅವ್ರಿಗೆ ಕೊಡುವಂತ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ಇದೆಲ್ಲವೂ ಕೂಡ ಗಮನಕ್ಕಿತ್ತು. ನಾಗೇಂದ್ರ ಅವರದ್ದು ಪ್ರಕರಣ ಆಗಿರಬಹುದು, ತನಿಖೆ ಆಗಿರಬಹುದು, ಇವೆಲ್ಲವೂ ಕೂಡ ಗಮನದಲ್ಲಿ ಇದ್ರೂ ಸಹಿತ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದೀಗ ನಾಗೇಂದ್ರ ಅವರೇ ಸ್ವತಃ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಅದನ್ನ ರಾಜೀನಾಮೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲ ಕೆಡೆ
ಮಾಡಿಕೊಡ್ತಾ ಇದೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ಲಿಕ್ಕೆ ನಾಗೇಂದ್ರ ಅವರು ಇವತ್ತು ಅಥವಾ ನಾಳೆ ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೆ ಕೂಡ ಹೋಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಾಳೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ಹೈಕಮಾಂಡ್ ನಾಯಕರ ಜೊತೆ ಈ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ನಾಗೇಂದ್ರ ಅವರ ಒಂದು ಅಭಿಪ್ರಾಯ ಕೂಡ ಅವರ ಆಪ್ತರ ಬಳಿ ಕೂಡ ಹೇಳ್ಕೊಂಡಿದ್ದಾರೆ. ಏನೆಲ್ಲ ಒಂದು ಬೆಳವಣಿಗೆ ಕೂಡ ಆಗ್ತಾ ಇದಾವೆ, ಇದರಿಂದ ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿಗೆ ಸಿಲುಕಿದಂತ ಆಗ್ತಾ ಇದೆ. ಹಾಗಾಗಿ ನನ್ನಿಂದಲೇ ಇದು ದೊಡ್ಡ ಮಟ್ಟಿಗೆ ಆಗೋದು ಬೇಡ, ಹಾಗಾಗಿ ನಾನೇ ಸ್ವತಃ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ರಿಯಾಕ್ಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಡಿಸಿಪ್ಲಿನ್ ಇಂದ ಕೂಡ ಇದ್ದಾರೆ. ತನಿಖೆ ಆಗ್ಲಿ, ತನಿಖೆ ಆದ ಬಳಿಕ ಮುಂದಿನ ನೋಡೋಣ ಅನ್ನುವಂತ ನಿರ್ಧಾರದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಇದು ಎಲ್ಲವೂ ಕೂಡ ಇರುವಂತ ರೀತಿ ನೋಡ್ತಾ ಹೋದ್ರೆ ನಾಗೇಂದ್ರ ಅವರು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಸ್ವ ಇಚ್ಛೆಯಿಂದೇ ರಾಜೀನಾಮೆ ಕೊಡ್ಲಿಕ್ಕೆ ಬಂದ್ರೆ ತೆಗೆದುಕೊಳ್ಳುವಂತ ಎಲ್ಲಾ ಒಂದು ಸಾಧ್ಯತೆ ಕೂಡ ಇದೆ. ರೋಶಿನಿ, ಉಗಾರ್, ಈಗ ಪ್ರಮುಖವಾಗಿ ಏನಾದ್ರೂ ನಿಜವಾಗ್ಲೂ ಕೂಡ ರಾಜೀನಾಮೆ ಘೋಷಣೆ ಮಾಡ್ತಾರೆ ನಾಗೇಂದ್ರ ಅವರು ಸಂಜೆ ಹೊತ್ತಲ್ಲಿ ಅನ್ನೋಂಥದ್ದು ಏನಾದ್ರೂ ಕನ್ಫರ್ಮ್ ಆಯ್ತು ಅಂತಂದ್ರೆ ಮತ್ತೆ ಇವ್ರು ನಿಜವಾಗ್ಲೂ ಕೂಡ ವಾಲ್ಮೀಕಿ ಹಗರಣದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಅದರಲ್ಲಿ ಇದ್ರು ಇವರು ಅಥವಾ ಒಂದು ಹಗರಣವನ್ನ ಮಾಡಿದ್ದಾರೆ ಅಥವಾ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ ಅನ್ನೋಂಥದ್ದು ಎಲ್ಲ ಒಂದು ರೀತಿಯಾಗಿ ಸಾಬೀತಾಗೋಯ್ತು ಅನ್ನೋಂಥದ್ದು ಈಗ ವಿಪಕ್ಷಗಳಿಗೆ ಅದೊಂದು ಮಾತು ಸಿಕ್ಬಿಡುತ್ತೆ. ಅದು ಕೂಡ ಒಂದು ರೀತಿಯಾಗಿ ಅವರಿಗೆ ಅಸ್ತ್ರವನ್ನಾಗೆ ಬಳಸ್ಕೊಳ್ಬಹುದು. ಹಾಗಾಗಿ ಇದು ಎಷ್ಟು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು ಇದೆಲ್ಲವೂ ಅಂತ? ಖಂಡಿತ ರೋಶಿನಿ, ಈಗ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಸಿಎಂ ಆದಂತ ಸಂದರ್ಭದಲ್ಲಿ ಅವಾಗ ಏನು ಈ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೊಡ್ಡ ಮಟ್ಟಿ ಪ್ರಕರಣ ಕೂಡ ಆಯ್ತು. ಆ ಪ್ರಕರಣ ಆದಂತ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಆದಂತ ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಟ್ಟರು. ಅವಾಗ್ಲೂ ಕೂಡ ಅವ್ರು ಹೇಳಿದ್ರು ನಾನೇ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೇನೆ ಅನ್ನುವಂಥ. ಆದ್ರೆ ವಿಪಕ್ಷಗಳು ದೊಡ್ಡ ಮಟ್ಟಿಗೆ ಬಿಗಿಪಟ್ಟು ಹಿಡಿದುಕೊಂಡಂತ ಸಂದರ್ಭದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಇದೀಗ ಕೂಡ ಎರಡನೇ ಬಾರಿಗೆ ಕೂಡ ಅವ್ರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲೂ ಸಹಿತ ಅದನ್ನೇ ಕೂಡ ಹೇಳುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ನಂದೇ ತನಿಖೆ ನಡೀತಾ ಇದೆ, ನಾನು ಅದರಲ್ಲಿ ಯಾವುದೇ ರೀತಿ ಭಾಗಿಯಾಗಿಲ್ಲ. ಹಣ ಏನು ಬೇರೆ ಖಾತೆಗಳಿಗೆ ಏನು ವರ್ಗಾವಣೆ ಆಗಿತ್ತು ಆ ಎಲ್ಲಾ ಹಣವನ್ನು ಕೂಡ ನಾವು ಮತ್ತೆ ಸರ್ಕಾರಕ್ಕೆ ಕೂಡ ವಾಪಸ್ ತರಿಸಿಕೊಳ್ಳುವಂತ ಎಲ್ಲ ತನಿಖೆ ಕೂಡ ನಡೀತಾ ಇದೆ. ತಪ್ಪಿತಸ್ಥರಿಗೂ ಕೂಡ ಈಗಾಗಲೇ ಬಂಧನ ಕೂಡ ಆಗಿದೆ, ತನಿಖೆ ಕೂಡ ನಡೀತಾ ಇದೆ. ಆದ್ರೆ ವಿಪಕ್ಷಗಳು ಸುಖ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ನನ್ನಿಂದ ಒಂದ್ ಕಡೆ ಮುಜುಗರ ಆಗ್ಬಾರ್ದು ಅನ್ನುವಂತ ಒಂದು ಹಿತದೃಷ್ಟಿಯಿಂದ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೇನೆ ಅನ್ನುವಂತ ಸಬೂಬನ್ನು ಕೂಡ ನಾಗೇಂದ್ರ ಅವರು ಹೇಳ್ಬೋದು. ನೀವು ಹೇಳಿದಂತೆ ನಾಗೇಂದ್ರ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಇದು ದೊಡ್ಡ ಮಟ್ಟಿಗೆ ಅಸ್ತ್ರ ಎಂಬಂತೆ ಕೂಡ ಆಗುತ್ತೆ. ಯಾಕಂದ್ರೆ ಹಂಗಾದ್ರೆ ಇವರು ಲೂಟಿ ಮಾಡಿದ್ ನಿಜ, ಭ್ರಷ್ಟಾಚಾರ ಮಾಡಿದ್ ನಿಜ ಅನ್ನುವಂಥದ್ದು ಕೂಡ, ಅದಕ್ಕೆ ಇವ್ರು ರಾಜೀನಾಮೆ ಕೊಟ್ರು ಅನ್ನುವಂಥದ್ದು ಕೂಡ ಚರ್ಚೆ ಆಗುವಂಥದ್ದು. ಆದ್ರೆ ನಾಗೇಂದ್ರ ಅವರು ಹೇಳುವಂಥದ್ದು ನಾನು ಯಾವುದೇ ರೀತಿ ಈ ಭ್ರಷ್ಟಾಚಾರದ ಆರೋಪದಲ್ಲಿ ಭಾಗಿಯಾಗಿಲ್ಲ, ತನಿಖೆ ನಡೀತಾ ಇದೆ. ಆದ್ರೆ ನನ್ನ ಹೆಸರಿನಿಂದ ವಿಪಕ್ಷಗಳು ಟಾರ್ಗೆಟ್ ಮಾಡ್ತಾ ಇದ್ದೇವೆ, ಹಾಗಾಗಿ ನಾನು ಸರ್ಕಾರಕ್ಕೆ ಮುಜುಗರ ತರಬಾರ್ದು ಅನ್ನುವಂಥದ್ದು ನಾನೇ ಸ್ವಇಚ್ಛೆಯಿಂದ, ನನಗೆ ಹೈಕಮಾಂಡ್ ನಾಯಕ ಹೇಳಿಲ್ಲ, ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ, ನಾನೇ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೇನೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಡಬಹುದು. ರೋಶಿನಿ, ಥ್ಯಾಂಕ್ ಯು ಉಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.